ಅಡುಗೆ ಮನೆಯಲ್ಲಿ ಚಾಕು ಇರಲೇಬೇಕು. ತರಕಾರಿ ಹಾಗೂ ಹಣ್ಣು ಕತ್ತರಿಸಲು ಚಾಕು ಬಹು ಉಪಯೋಗಿ. ಚಾಕು ಹರಿತವಾಗಿರದೆ ಬಹಳ ಮೊಂಡವಾಗಿದ್ದರೆ ತರಕಾರಿ ಕತ್ತರಿಸಲು ಕಷ್ಟವಾಗುತ್ತೆ. ಚಾಕು ಹರಿತಗೊಳಿಸಲು ಸಾಣಿ ಹಿಡಿಯೋನ ಕಡೆಯಿಂದ ಚಾಕು ಹರಿತ ಮಾಡಿಸಬೇಕಾಗತ್ತೆ. ಈಗ ಈ ಚಾಕು ಹರಿತಗೊಳಿಸುವ ಈ ಸಾಧನ ಇದ್ದರೆ ಸುಲಭವಾಗಿ ಮನೆಯಲ್ಲೇ ಚಾಕು ಹರಿತ ಮಾಡ್ಕೋಬಹುದು. ನೋಡಿ, ಇದು ನೈಫ್ ಶಾರ್ಪ್ನರು. ಇದು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈಗ ಇದು ತುಂಬ ಕಡಿಮೆ ರೇಟಲ್ಲಿದೆ, ಯಾರು ಬೇಕಿದ್ರೂ ತೊಗೋಬೋದು. ಇದು 3 ಸ್ಟೆಪ್ಪಲ್ಲಿದೆ, 2 ಸ್ಟೆಪ್ಪಲ್ಲಿ ಕೂಡ ಇದೆ, ಅದು ಕೂಡ ಯೂಸ್ ಆಗುತ್ತೆ ಚೆನ್ನಾಗಿ. ನೋಡಿ, ಇದರ ರೇಟ್ ತುಂಬ ಕಡಿಮೆನೇ ಇದೆ, 269 ರೂಪಾಯಲ್ಲಿ ತೊಗೊಂಡಿದ್ದೀವಿ. ಈಗಲೂ ಅಷ್ಟೇ ಇದೆ ಇದರ ರೇಟು. ಇದ್ರ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ಬೇಕು ಅಂದರೆ ನೋಡ್ಬೋದು. ಎಷ್ಟೊಂದು ಚಾಕುಗಳು ಯೂಸೇ ಆಗೋದಿಲ್ಲ ಮೊಂಡಾಗಿಬಿಟ್ರೆ. ಇದನ್ನು ಒಂದು ತೊಗೊಂಡ್ಬಿಟ್ರೆ ತುಂಬ ದಿನ ಯೂಸ್ ಮಾಡ್ಕೋಬೋದು. ಎಲ್ಲ ಹಳೆ ಚಾಕುಗಳು ಸಹ ಇದರಲ್ಲಿ ಶಾರ್ಪ್ ಮಾಡಿ ತರಕಾರಿನ ಕಟ್ ಮಾಡ್ಕೋಬೋದು. ನೋಡಿ, ಒಂದು ಚಾಕು ತುಂಬ ಹಳೇದಿದು. ಇದು ನಾನು ಬಳಸ್ತಾನೇ ಇರಲಿಲ್ಲ, ಇದರಲ್ಲಿ ತರಕಾರಿನೇ ಕಟ್ ಆಗ್ತಿರಲಿಲ್ಲ. ಇದರಲ್ಲಿ ಶಾರ್ಪ್ ಮಾಡಿ ತರಕಾರಿ ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ಕೂಡ ಮೊದಲಿಗೆ ನಾನೀಗ ಈ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದರಲ್ಲಿ ತರಕಾರಿನೇ ಕಟ್ ಆಗಲ್ಲ. ನೋಡಿ ಎಷ್ಟು ಕಷ್ಟಪಡಬೇಕು. ಇದರಲ್ಲಿ ಶಾರ್ಪ್ ಮಾಡಿದ್ಮೇಲೆ ಇದು ಸಹ ನಾನೀಗ ಈ ಚಾಕು ಸಹ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಫಸ್ಟ್ ಒನ್ನಲ್ಲಿ ಸ್ವಲ್ಪ ಶಾರ್ಪ್ ಮಾಡ್ಕೋಬೇಕಂದ್ರೆ ಫಸ್ಟ್ ಒನ್ನು, ಸೆಕೆಂಡ್ ಒನ್ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಶಾರ್ಪ್ ಮಾಡ್ಕೋಬೇಕು ಅಂದರೆ ತೀರಾ ಮಂಡವಾಗಿದ್ದರೆ ಈ ಲಾಸ್ಟಲ್ಲಿ ನಾವು ಈಗ ಮಾಡ್ತಾ ಇದ್ದೀನಲ್ವ ಇದರಲ್ಲಿ ಮಾಡಿದ್ರೆ ತುಂಬಾ ಶಾರ್ಪ್ ಆಗುತ್ತೆ. ನೋಡಿ, ಈಗ ಇನ್ನೊಂದು ಚೂರು ಮಾಡಿದ್ರೆ ಇನ್ನೂ ಶಾರ್ಪ್ ಆಗುತ್ತೆ. ನೋಡಿ, ಈಗ ಆಲ್ರೆಡಿ ನಾನೀಗ ತರಕಾರಿ ಕಟ್ ಮಾಡ್ತಾ ಇದ್ದೀನಿ, ಆಗಲೇ ಕಟ್ಟೇ ಆಗ್ತಿರಲಿಲ್ಲ ಇದರಲ್ಲಿ. ನಾನು ಇನ್ನೊಂದು ಶಾರ್ಪ್ನರ್ ಇದೆ, ಅದು ಸಹ ನಾನೀಗ ಇದರಲ್ಲಿ ಸಹ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬಹುದು. ತುಂಬ ಕಡಿಮೆ ರೇಟಲ್ಲಿದೆ. ಒಂದು ಸಲ ತೊಗೊಂಡಿಟ್ಕೊಂಡ್ರೆ ಹಳೆ ಚಾಕುಗಳೆಲ್ಲ ನಾವು ಯೂಸ್ ಮಾಡ್ಬೋದು. ನೋಡಿ, ಈ ಥರ ಸ್ಲೈಸಸ್ ಎಲ್ಲ ಕಟ್ ಮಾಡ್ಕೊಬೇಕಂದ್ರೆ ಮೊಂಡಿದ್ರಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಥರ ಶಾರ್ಪ್ ಆಗಿದ್ದರೆ ಇದರಲ್ಲಿ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬಹುದು. ನೋಡಿ, ಇದು ಅಂತೂ ತುಂಬಾ ಶಾರ್ಪ್ ಆಗಿದೆ ಚಾಕು. ಇದು ನೈಫ್ ಶಾರ್ಪ್ನರು ನನಗಂತೂ ತುಂಬ ಯೂಸ್ ಆಗಿದೆ. ನಾನು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ತೊಗೊಳ್ಳೋದಾದರೆ ತೊಗೋಬೋದು. ಒಂದು ಸಲ ತೊಗೊಂಡ್ರೆ ನಮಗೆ ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.